ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಾನು ಬಂದಿರೋದು ಗಾಯತ್ರಿ ಮನೆಗೆ. ಸೊ ಅವಳು ಮದುವೆ ಅಟೆಂಡ್ ಮಾಡಲಿಕ್ಕೆ 2 ಡೇಸ್ ಮುಂಚೆನೇ ಅವ್ರ ಮನೆಗೆ ಬಂದಿದ್ದೀನಿ. ಹಾಗೆಯೇ ಇವತ್ತು ಹಳದಿ ಶಾಸ್ತ್ರ ಇದೆ, ಹಾಗೆ ನಾಳೆ ಮದುವೆ ಇದೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಫಂಕ್ಷನ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ಹಾಗೆಯೇ ಇಲ್ಲಿ ಹಳದಿ ಶಾಸ್ತ್ರನ ಮಧ್ಯಾಹ್ನದ ಮೇಲೆ ಇಟ್ಕೊಂಡಿದ್ರು. ಅದಕ್ಕೂ ಮುಂಚೆನೇ ಭಟ್ರು ಬಂದು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ರು. ಅದಾದ ನಂತರ ಇವರದ್ದು ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು. ಅವಳನ್ನು ಬಾವಿ ಹತ್ರ ಕರ್ಕೊಂಡೋಗಿ ಬಾವಿ ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ, ಹಾಗೆ ಕೆಲವೊಂದು ಶಾಸ್ತ್ರಗಳೆಲ್ಲ ಅವ್ರ ಸಂಪ್ರದಾಯದ ಹಿರಿಯರು ಏನೇನು ಹೇಳ್ತಾ ಇದ್ರು ಅದೆಲ್ಲ ಮಾಡ್ತಾ ಇದ್ಲು. ಗೈಸ್, ಇವ್ರು ನೋಡಿ, ಮಗಳಿದ್ದು ತಮ್ಮ ಇವತ್ತು ಬಂದಿದ್ದಾನೆ. ನಾಚಿಕೆ ಇಲ್ಲದವನು, ಏನು ಕೆಲಸಕ್ಕೆ ಇರಲಿಲ್ಲ, ಎಂತ ಸಹ ಇಲ್ಲ. ಮೆಹಂದಿ ಅಲ್ಲ, ಇದು ಅರಿಶಿನ. ಫೈನಲಿ ಎಲ್ಲ ಶಾಸ್ತ್ರನ ಮುಗಿಸ್ಬಿಟ್ಟು ಹಾಗೆ ಅರಿಶಿನ ಹಚ್ಚೋ ಶಾಸ್ತ್ರ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಇನ್ನೂ ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು. ಮೊದಲಿಗೆ ಆ ಮಾವಿನ ತೋರಣದ ಎದುರಿಗೆ ಅವಳಿಗೆ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಡೆಕೋರೇಷನ್ ಮಾಡಿದ್ದು ಒಂದು ಪ್ಲೇಸಿಗೆ ಕರ್ಕೊಬಂದರು. ಅಲ್ಲಿ ಅವಳಿಗೆ ಈ ರೀತಿಲಿ ಪ್ಲೇಟ್ ಇಟ್ಬಿಟ್ಟು ಹಾಗೆ ಇನ್ನೊಬ್ಬರು ನೀರನ್ನು ಇಟ್ಕೊಂಡು ಆಚೆ ಈಚೆ ಕೈಗೆ 2 ಕಡೆ ನೀರು ಹಾಕ್ತಾಯಿದ್ರು. ಈ ಶಾಸ್ತ್ರ ನಾನು ಮೊದಲೇ ಬಾರಿ ನೋಡಿದ್ದು. ಸೊ ಏನು ಹೇಳ್ತಾರೆ ಗೊತ್ತಿಲ್ಲ. ಅದಾದ ನಂತರ ಇವಳಿಗೆ ಅರಿಶಿನ ನೀರು ಹಾಕಿದ್ದು. ಹಾಗೆಯೇ ನನ್ನ ರೂಮ್ಮೇಟ್ಸು, ಅವಳದು ವರ್ಕ್ ಮಾಡೋ ಕೆಲವೊಬ್ಬರು ಕಲೀಗ್ಸ್ ಎಲ್ಲ ಬಂದಿದ್ದರು. ಸೊ ಈ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಎಲ್ಲ ಸಾಂಗ್ ಎಲ್ಲ ಹಾಕಿದ್ರು. ನಾವಂತೂ ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ ಹಾಕ್ಕೊಂಡ್ವಿ. ನಾವು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಜಾಯ್ನ್ ಆದರು. ಸೀರಿಯಸ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಗಮ್ಮತ್ತು ಮಾಡಿದ್ವಿ. ನಮ್ಮ ಡ್ಯಾನ್ಸ್ ಎಲ್ಲ ಮುಗಿಯೋವರೆಗೆ ನೈಟ್ 10 o'clock ಹೀಗಾಗ್ಬಿಟ್ಟಿತ್ತು. ಸೊ ಎಲ್ಲರೂ ಕೂಡ ಟಯರ್ಡ್ ಆಗಿದ್ದರು. ಹಾಗೆಯೇ ಗಾಯು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಅದಾದ ನಂತರ ಅವಳಿಗೆ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದು ನೆಕ್ಸ್ಟ್ ನಾವೆಲ್ಲ ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನಾವು ಮದುವೆ ದಿನ ನೆಕ್ಸ್ಟ್ ಮಾರ್ನಿಂಗು ಎಲ್ಲರೂ ರೆಡಿ ಆಗಿಬಿಟ್ಟು ಮಾರ್ನಿಂಗ್ ಇದ್ದ ಕೆಲವೊಂದು ಶಾಸ್ತ್ರಗಳನ್ನು ಮುಗಿಸಿ ಹೋಗುವಷ್ಟರಲ್ಲಿ ನಮಗೊಂದು 10:30, 11 ಆಗಿಬಿಟ್ಟಿತ್ತು. ಸೊ ಅವಳನ್ನಂತೂ ಸಿಂಪಲಾಗಿ ರೆಡಿ ಮಾಡಿದ್ವಿ. ಇನ್ನು ಹಾಲಿಗೆ ಹೋಗಿ ಎಲ್ಲ ಮೇಕಪ್ ಮಾಡಬೇಕಿತ್ತು. ಹಾಗಾಗಿ ನಾನು ಮೇಕಪ್ ಸೆಟ್ಟೆಲ್ಲ ಹಾಗೆ ಕೈಯೆಲ್ಲ ಹಿಡ್ಕೊಂಡಿದ್ದೆ, ಯಾಕಂದರೆ ನಮ್ಗೆ ಟೈಮ್ ಇರಲಿಲ್ಲ. ಫೈನಲಿ ಹಾಲ್ ರೀಚ್ ಆದ್ವಿ. ಹಾಗೆ ನಾನೀಗ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಸುಷ್ಮನ್ನ. ಸೊ ಇವಳು ಮದುವೆ ಒಂದು ಮಿಸ್ ಆಯಿತು. ನನ್ನ ಅಕ್ಕನ ಮದುವೆ ಟೈಮಲ್ಲೇ ಇರೋದ್ರಿಂದ ನನಗೆ ಇವ್ರ ಮನೆಗೆ ಹೋಗೋಕ್ಕಾಗಿಲ್ಲ. ಹಾಗೆ ಮದುವೆ ದಿನ ಕೂಡ ಲೇಟ್ ಆಗಿಬಿಟ್ಟಿತ್ತು. ಸೊ ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟಲ್ಲಿ ಗಾಯುಗೆ ಸ್ವಲ್ಪ ಲೈಟಾಗಿ ಮೇಕಪ್ ಹೇಳಿದರು. ಸೊ ಲೈಟಾಗಿ ಮೇಕಪ್ ಮಾಡಿದೆ. ಅದಾದ ನಂತರ ಅವಳ ಜೊತೆ ಒಂದು ಸಣ್ಣ ಕ್ಲಿಪ್ ತೊಗೊಂಡು ನೆಕ್ಸ್ಟಲ್ಲಿ ಅವಳಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ವಿ. ಈ ಒಂದು ಫಂಕ್ಷನಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ನಮ್ಮ ರೂಮ್ಮೇಟ್ಸ್ ಅಷ್ಟು ಜನ, ಎಷ್ಟು ಅವಳು ಸ್ಟೇಜ್ ಮೇಲೆ ನಾವೇ ಹೈಲೈಟ್ ಆಗ್ತಾ ಇದ್ವಿ ಆ ಥರ. ಸೊ ಇದೊಂಥರ ಫ್ಯಾಮಿಲಿ ಫಂಕ್ಷನ್ ಥರನೇ ಇತ್ತು ನಮಗೆ. ಈ ಒಂದು 7-8 ವರ್ಷ ರೂಮ್ಮೇಟ್ಸ್ ಆಗಿದ್ದು ಪ್ರತಿಯೊಬ್ಬರು ಫ್ಯಾಮಿಲಿ ಕೂಡ ನಮ್ಮದೇ ಫ್ಯಾಮಿಲಿ ಥರ. ಸೊ ಈ ಒಂದು ರೂಮ್ಮೇಟ್ಸಲ್ಲಿ ಗಾಯು, ಸುಷ್ಮಾ ಹಾಗೆ ಭಾರತಿ ಇವರೆಲ್ಲ ಸೋ ಸ್ಪೆಷಲ್ ನನಗೆ. ಫೈನಲಿ ಮೋಸ್ಟ್ ಅವೈಟೆಡ್ ಮೂಮೆಂಟು. ಈ ಮೂಮೆಂಟಲ್ಲೂ ಅವಳ ಜೊತೆ ಅವಳನ್ನು ನೋಡುವಾಗ ಎಷ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅಂದರೆ, ಬಟ್ ಸ್ಟಿಲ್ ಅವಳ ಮ್ಯಾರೇಜ್ ಫಂಕ್ಷನ್ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ಅವಳ ಫ್ಯೂಚರ್ ಲೈಫು ಇನ್ನೂ ಚೆನ್ನಾಗಿರಲಿ ಅನ್ನೋದೇ ನಮ್ಮೆಲ್ಲರದ್ದು ಬೆಸ್ಟ್ ವಿಶಸ್ ಅವಳಿಗೆ. ಆ್ಯಂಡ್ ಒಂದು ಥಿಂಗ್ ಏನಂದರೆ, ಅವ್ರ ಮದುವೆ ಅನ್ನೋ ಖುಷಿ ಇದ್ದರೂ ಕೂಡ ನಮಗೆ ನಮ್ಮ ರೂಮಲ್ಲಿ ಅವ್ರು ಮಾಡೋ ನಾನ್ ವೆಜ್ ಮಿಸ್ ಮಾಡ್ತೀವಿ ಅನ್ನೋ ಬೇಜಾರು ಕೂಡ ಇದೆ. ಸುಷ್ಮಾ, ಗಾಯು ಇಬ್ಬರೂ ಕೂಡ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸಖತ್ತಾಗೆ ಮಾಡ್ತಾರೆ. ಬಟ್ ಈ 7-8 ವರ್ಷದಲ್ಲಿ ನಾವು ತಿಂದಷ್ಟು ನಾನ್ ವೆಜ್ ಅವ್ರ ಕೈ ರುಚಿ ನಾನು ಅವ್ರ ಸಾಡಿ ಎಲ್ಲಿ ಸಹ ತಿಂದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮದುವೆ ಶಾಸ್ತ್ರ ಎಲ್ಲ ಮುಗಿಯುವವರೆಗೆ 3:30 ಆಗಿತ್ತು. ಹಾಗೆ ನಾವು ರೂಮ್ಮೇಟ್ಸ್ ಎಲ್ಲರೂ ಕೂಡ ಅವರಿಗೆ ವೇಟ್ ಮಾಡ್ತಾ ಇದ್ವಿ. ಹಾಗೆಯೇ ಒಟ್ಟಿಗೆ ಊಟಕ್ಕೆ ಹೋದ್ವಿ. ತುಂಬಾ ಹಸಿವಿರೋದ್ರಿಂದ ಯಾವುದೇ ರೀತಿ ಒಂದು ವಿಡಿಯೋ ಮಾಡಿಲ್ಲ. ಫಸ್ಟಿಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟಲ್ಲಿ ಅವಳಿಗೆ ಧಾರೆ ಸೀರೆ ಚೇಂಜ್ ಮಾಡಲಿಕ್ಕಿತ್ತು. ಅದೆಲ್ಲ ಆದಮೇಲೆ ಇನ್ನೂ ಕೆಲವೊಂದು ಶಾಸ್ತ್ರ ಎಲ್ಲ ಇತ್ತು. ಎಲ್ಲ ಮುಗಿಸ್ಬಿಟ್ಟು ಅವಳಿಗೆ ಕರ್ಕೊಂಡು ಹೋಗುವಾಗ ಇನ್ನೂ ಕೆಲವೊಬ್ಬರು ದೊಡ್ಡ ದೊಡ್ಡ ಗಿಫ್ಟೆಲ್ಲ ತಂದವರು ಔಟ್ ಸೈಡ್ ಇಟ್ಟಿದ್ದರು. ಅದ್ರ ಜೊತೆ ಕೆಲವೊಂದು ಪಿಕ್ಕೆಲ್ಲ ತಗೊಳ್ತಾ ಇದ್ದರು. ಲಾಸ್ಟ್ ಮೂಮೆಂಟು ಇದಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಅಂದರೆ ಎಮೋಷ್ನಲ್ಲು. ಇವಳ ತಮ್ಮನಿಗೆ ಇವಳಂದರೆ ಜೀವ.
ಸೊ ಎಲ್ಲರೂ ಹೋಗುವಾಗ ಎಲ್ರಿಗೂ ಬೇಜಾರಾಗಿತ್ತು. ಅಮ್ಮ ತಂಗಿ ಎಲ್ಲರೂ ಅಳ್ತಾ ಇದ್ರು, ರಿಲೇಟಿವ್ಸ್ ಎಲ್ಲ. ಬಟ್ ಅವಳನ್ನು ಹಿಡ್ಕೊಂಡು ಅಳುವಾಗ ಅಂತೂ ಇಡೀ ಅವ್ರದ್ದು ಏನು ಕೊಪ್ಪ ಅಂತಾರೆ ಎಲ್ಲ ಏರಿಯಾ ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟಿದ್ರು. ಲಾಸ್ಟಲ್ಲಿ ಹಾಲು ಕುಡಿಸ್ಲಿಕ್ಕೆಲ್ಲ ಶಾಸ್ತ್ರ ಇತ್ತು, ಅದನ್ನು ಮಾಡುವಾಗ ಸಹ ಪ್ರತಿಯೊಬ್ಬರು ಅಳ್ತಾನೆ ಇದ್ದರು. ಲಾಸ್ಟ್ಲಿ ರೂಮ್ಮೇಟ್ಸ್ ಎಲ್ಲರೂ ಕೂಡ ರಿಟರ್ನ್ ಆದರು. ಬಟ್ ನಾನು ಮತ್ತು ಶ್ರೇಯಸ್ ಇಬ್ಬರು ಕೂಡ ಹುಡುಗನ ಮನೆಗೆ ಹೋದ್ವಿ. ಇಲ್ಲಿ ಸಹ ಹಾಗೆ ದಿಬ್ಬಣ ತಗೊಬರುವಾಗ ಫುಲ್ DJ ಹಾಕಿಬಿಟ್ಟು ಫಸ್ಟ್ ಟೆಂಪಲ್ ಎಂಟರ್ ಆಗಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಈ ಒಂದು ಮೂಮೆಂಟಲ್ಲಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದೀನಿ. ತುಂಬ ಜನ ಗಾಯು ಕೇಳ್ತಾ ಇದ್ರು, ಈ ಬಿಸಿಲಲ್ಲಿ ಯಾಕೆ ಮದುವೆ ಇಟ್ಕೊಂಡಿದ್ದೆ ಅಂತ. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ಈ ದಿಬ್ಬಣ ತರುವಾಗಂತೂ ಜೋರಾಗಿ ಮಳೆ ಬರ್ತಾ ಇತ್ತು. ಕೆಲವರಂತೂ ಮಳೆ ಬರ್ತಾ ಇತ್ತು ಅಂತ ಹೇಳಿ ಡ್ಯಾನ್ಸ್ ಎಲ್ಲ ನಿಲ್ಲಿಸಿ ಹೋಗ್ಬಿಟ್ರು. ಬಟ್ ನಾವಂತೂ ಅದೇ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಫುಲ್ ವೆಟ್ ಆಗಿಬಿಟ್ಟಿದ್ವಿ. ಹಾಗೆಯೇ ಗಾಯುನ ಮನೆ ತುಂಬಿಕೊಳ್ಳೋ ಶಾಸ್ತ್ರ. ಸೊ ಇದೆಲ್ಲ ಆದಮೇಲೆ ಅವರನ್ನು ಒಳ ಕರೆಸಿ ಹಾಕಿರೋ ಬಾಸಿಂಗ ಎಲ್ಲ ರಿಮೂವ್ ಮಾಡಿದರು. ಅದೇ ದಿನ ಅವ್ರ ಮನೇಲೆ ಊಟ ಆಯಿತು. ಗಾಯು ಫ್ರೆಶ್ ಅಪ್ ಆಗಿ ನಮ್ಗೆ ಊಟ ಬಡಿಸ್ಲಿಕ್ಕೆ ಬಂದಿದ್ಲು. ಅದಾದಮೇಲೆ ಶ್ರೇಯಸ್ ಅಮ್ಮ ನನಗೊಂದು ತುತ್ತು ಊಟ ಮಾಡಿಸಿದ್ರು. ಇದು ಅವ್ರ ಮನೇಲಿ ನಾನು ಗಳಿಸಿದ ಪ್ರೀತಿ. ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದರು ನನಗೆ. ಸೊ ಇದು ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.